ನಿಮ್ಮ ವಾಹನದ ಫಾಸ್ಟ್ಯಾಗ್ KYC ಮಾಡಲು ಇಂದೇ ಕೊನೆಯ ದಿನ. ಇಲ್ಲಿದೆ ಕಂಪ್ಲೀಟ್ ಮಾಹಿತಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಎಂದಾದರೂ ಟೋಲ್ ಪ್ಲಾಜಾದಲ್ಲಿ ಸಿಲುಕಿಕೊಂಡಿದ್ದೀರಾ? ಟೋಲ್ ಪಾವತಿಸಲು ಕಾಯುತ್ತಿದ್ದೀರಾ? ನಿಮ್ಮ ಬಳಿ ಸಾಕಷ್ಟು ನಗದು ಅಥವಾ ಬದಲಾವಣೆ ಇಲ್ಲ ಎಂದು ತಿಳಿದುಕೊಂಡಿದ್ದೀರಾ? ಹಾಗಿದ್ದಲ್ಲಿ ನೀವು ಯೋಚನೆ ಮಾಡುವ ಅಗತ್ಯವಿಲ್ಲ. ಅನೇಕ ಜನರು ಈ ಹತಾಶೆಯ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದಾರೆ. ಹೌದು, ಈ ಹತಾಶೆ ಪರಿಸ್ಥಿತಿ ಅನುಭವಿಸಬಾರದೆಂದೇ ಮತ್ತು ನಮ್ಮ ಸಮಯವನ್ನು ಉಳಿತಾಯ ಮಾಡಲು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯವು 2016ರಲ್ಲಿ ಫಾಸ್ಟ್ಯಾಗ್ ಅನ್ನು ಪರಿಚಯಿಸಿತು. ಇದು ಟೋಲ್ ಪ್ಲಾಜಾಗಳಲ್ಲಿ ಸರತಿ ಸಾಲುಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುತ್ತದೆ. ಮತ್ತು ಈ ಬಗ್ಗೆ ಗೊತ್ತಿಲ್ಲದವರಿಗೆ ಹೇಳಬೇಕೆಂದರೆ, ಫಾಸ್ಟ್ಯಾಗ್ ಒಂದು ಇಲೆಕ್ಟ್ರಾನಿಕ್ ಟೋಲ್ ಸಂಗ್ರಹ ವ್ಯವಸ್ಥೆಯಾಗಿದೆ. ಇದು ಟೋಲ್ ಪ್ಲಾಜಾಗಳಲ್ಲಿ ಟೋಲ್ ತೆರಿಗೆ ಪಾವತಿಯನ್ನು ಸರಳಗೊಳಿಸುತ್ತದೆ ಮತ್ತು ಹೆದ್ದಾರಿಗಳಲ್ಲಿ ವೇಗವಾಗಿ ಚಲಿಸುವ ವಾಹನಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಇದು ಸ್ವಯಂಚಾಲಿತವಾಗಿ ಸಂಬಂಧಿತ ಖಾತೆಯಿಂದ ಟೋಲ್ ಮೊತ್ತವನ್ನು ಕಡಿತಗೊಳಿಸುತ್ತದೆ. ಫಾಸ್ಟ್ಯಾಗ್ ಹೊಂದಿದ ವಾಹನವು ಟೋಲ್ ಪ್ಲಾಜಾವನ್ನು ಸಮೀಪಿಸಿದಾಗ ಸ್ಕ್ಯಾನರ್ ಟ್ಯಾಗ್ ಅನ್ನು ಗುರುತಿಸುತ್ತದೆ ಮತ್ತು ಲಿಂಕ್ ಮಾಡಿದ ಬ್ಯಾಂಕ್ ಖಾತೆ ಅಥವಾ ಪ್ರೀಪೇಯ್ಡ್ ಕಾರ್ಡ್ನಿಂದ ಸೂಕ್ತವಾದ ಟೋಲ್ ಮೊತ್ತವನ್ನು ಕಡಿತಗೊಳಿಸುತ್ತದೆ. ನೀವು ಇನ್ನೂ ಕೂಡ ಫಾಸ್ಟ್ಯಾಗ್ಗೆ KYC ಅಪ್ಡೇಟ್ ಮಾಡಿಲ್ವಾ? ಆದರೆ ಇದೀಗ, ಅಂದರೆ ಇವತ್ತೇ ವಾಹನಗಳ ಮೇಲೆ ಉದ್ದೇಶಪೂರ್ವಕವಾಗಿ ಫಾಸ್ಟ್ಯಾಗ್ಗಳ ದುರುಪಯೋಗ ತಡೆಗಟ್ಟುವುದನ್ನು ಖಚಿತಪಡಿಸಿಕೊಳ್ಳಲು KYC ನವೀಕರಿಸಬೇಕು ಎಂದು NHAI ಘೋಷಿಸಿತು. ಒಂದೇ ಆಟೋಮೊಬೈಲ್ಗಾಗಿ ಬಹು ಫಾಸ್ಟ್ಯಾಗ್ಗಳು ಮತ್ತು ಸರಿಯಾದ KYC ಪರಿಶೀಲನೆ ಇಲ್ಲದೆ ಫಾಸ್ಟ್ಯಾಗ್ಗಳ ವಿತರಣೆ, KYCಯನ್ನು ಹೇಗೆ ನವೀಕರಿಸಬಹುದು ಮತ್ತು ಗಡುವಿನ ಮೊದಲು ನಿಷ್ಕ್ರಿಯಗೊಳಿಸುವುದನ್ನು ತಪ್ಪಿಸಬಹುದು ಎಂಬುದನ್ನು ತಿಳಿಸಲು ಹಂತದ ಮಾರ್ಗದರ್ಶಿಯನ್ನು ತಿಳಿಸಲು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹೆದ್ದಾರಿ ಪ್ರಯಾಣದ ದಕ್ಷತೆಯನ್ನು ಸುವ್ಯವಸ್ಥಿತಗೊಳಿಸುವ ಮತ್ತು ವರ್ಧಿಸುವ ಮಹತ್ವದ ಕ್ರಮದಲ್ಲಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ವಾಹನ ಒಂದು ಫಾಸ್ಟ್ಯಾಗ್ ಎಂದು ಉಪಕ್ರಮವನ್ನು ಪ್ರಾರಂಭಿಸಿತು. ಈ ನಿರ್ಧಾರವು ಪ್ರಯಾಣದ ಅನುಭವಗಳು ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಸುಧಾರಿಸಲು ತಂತ್ರಜ್ಞಾನವನ್ನು ಸದುಪಯೋಗಪಡಿಸಿಕೊಳ್ಳುವ ಬದ್ಧತೆ ಒತ್ತಿ ಹೇಳುತ್ತದೆ. ವರ್ಧಿತ ಕಾರ್ಯಾಚರಣೆಯ ಪಾರದರ್ಶಕತೆಯತ್ತ ಹೆಜ್ಜೆ ಹಾಕುತ್ತದೆ ಮತ್ತು ಸಾರಿಗೆ ಮತ್ತು ಚಲನಶೀಲತೆ ಸೇವೆಗಳಲ್ಲಿ ಸುಲಭ ಮತ್ತು ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಹಿಂದೆ ಫಾಸ್ಟ್ಯಾಗ್ ಅಪ್ಡೇಟ್ ಮಾಡಲು ಕೊನೆಯ ದಿನ. ಫಾಸ್ಟ್ಯಾಗ್ ಬಳಕೆದಾರರು ತಮ್ಮ ಗ್ರಾಹಕರನ್ನು ತಿಳಿದುಕೊಳ್ಳಿ ವಿವರಗಳನ್ನು ನಿಗದಿಪಡಿಸಿದ ಗಡುವು ಜನವರಿ 31, 2024 ಅಂದರೆ ಬುಧವಾರ ಮೊದಲು, ಅಂದರೆ ಇವತ್ತೇ ಕೊನೆಯ ದಿನ. ಹಿಂದೆ ನವೀಕರಿಸಬೇಕು ಎಂದು ಪ್ರಾಧಿಕಾರವು ಇತ್ತೀಚೆಗೆ ಘೋಷಿಸಿದೆ. ಹೌದು, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇತ್ತೀಚೆಗೆ ತಿಳಿಸಿರುವಂತೆ ಎಲ್ಲ ಫಾಸ್ಟ್ಯಾಗ್ ಬಳಕೆದಾರರಿಗೆ ಅನುಸರಿಸಲು ಸೂಚಿಸಲಾಗಿದೆ. ಸಾಕಷ್ಟು ಬ್ಯಾಲೆನ್ಸ್ ಹೊರತಾಗಿಯೂ ಬ್ಯಾಂಕ್ಗಳು ಅಪೂರ್ಣ KYC ನವೀಕರಣಗಳನ್ನು ಹೊಂದಿರುವ ಫಾಸ್ಟ್ಯಾಗ್ಗಳನ್ನು ನಿಷ್ಕ್ರಿಯಗೊಳಿಸುತ್ತವೆ ಅಥವಾ ಕಪ್ಪು ಪಟ್ಟಿಗೆ ಸೇರಿರುತ್ತವೆ. ಆದ್ದರಿಂದ ಫಾಸ್ಟ್ಯಾಗ್ KYCಯನ್ನು ಅಪ್ಡೇಟ್ ಮಾಡುವ ಗಡುವು ಸಮೀಪಿಸಿದಂತೆ ಜನವರಿ 31, 2024ರ ಮೊದಲು ನಿಷ್ಕ್ರಿಯಗೊಳಿಸುವುದನ್ನು ತಪ್ಪಿಸಲು ಹಂತದ ಮಾರ್ಗದರ್ಶಿ ಇದೀಗ ಇಲ್ಲಿದೆ. ಅರ್ಹತೆ ಮತ್ತು ಅಗತ್ಯವಿರುವ ದಾಖಲೆಗಳನ್ನು ತಿಳಿಯಿರಿ. ಸುಗಮ KYC ಪರಿಶೀಲನೆ ಪ್ರಕ್ರಿಯೆಗಾಗಿ ಅಗತ್ಯ ದಾಖಲೆಗಳ ಪಟ್ಟಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಾಹನ ನೋಂದಣಿ ಪ್ರಮಾಣಪತ್ರ, ಚಾಲನಾ ಪರವಾನಗಿ, ಪುರಾವೆಯನ್ನು ಗುರುತಿಸಿ ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ವಿಳಾಸ ಪುರಾವೆ, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ. ನೀವು ಇನ್ನೂ ಕೂಡ ಫಾಸ್ಟ್ಯಾಗ್ಗೆ KYC ಅಪ್ಡೇಟ್ ಮಾಡಿಲ್ವಾ? ಹಾಗಿದ್ದರೆ ಇನ್ಯಾಕೆ ತಡ? ಮೇಲೆ ತಿಳಿಸಿರುವ ಎಲ್ಲ ದಾಖಲೆಗಳೊಂದಿಗೆ ಹಿಂದೆಯೇ ಇವತ್ತೇ KYC ಸಬ್ಮಿಟ್ ಮಾಡಿ. ಇಂತಹ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಯಲು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.